ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಇವತ್ತು ಸಿದ್ಧಗಂಗಾ ಶ್ರೀಗಳ 3ನೇ ವರ್ಷದ ಪುಣ್ಯ ಸ್ಮರಣೆ. ತುಮಕೂರಿಗೆ ಮುಖ್ಯಮಂತ್ರಿಗಳು ಹೋದ್ರು. ಆಗ ಪೊಲೀಸರಲ್ಲಿದ್ದರು. ಪೊಲೀಸರಿಗೆ ಸಿಎಂ ಕ್ಲಾಸ್ ತಗೊಂಡ್ರು. ಯಾಕೆ ಅಂದರೆ ಮಠದ ಆವರಣದಲ್ಲಿ 300ಕ್ಕೂ ಹೆಚ್ಚು ಜನ ಇದ್ರು. ಬ್ರೇಕಿಂಗ್ ನ್ಯೂಸ್. ಡಿವೈಎಸ್ಪಿ ಶ್ರೀನಿವಾಸ್ ಅವರಿಗೆ ಸಿಎಂ ತರಾಟೆ ತಗೊಂಡ್ರು. ಜನನ್ ಸೇರಿಸಬೇಡಿ ಅಂತ ಹೇಳ್ತಾ ಇದ್ರು. ಯಾಕೆ ಸೇರಿಸ್ತಾ ಇದ್ದೀರಾ? ಸೀನಿಯರ್ ಆಫೀಸರ್, ನಿಮಗೂ ಗೊತ್ತಾಗಲ್ವಾ? ಐಜಿ ಮತ್ತು ಡಿವೈಎಸ್ಪಿ ಇಬ್ಬರಿಗೂ ಕೂಡ ಸಿಎಂ ಕ್ಲಾಸ್ ತಗೊಂಡ್ರೋ ಘಟನೆ ನಡೀತು. ಹೇಳಿದ್ದು ಜನ ಸೇರಿಸ್ಬಿಡಿ ಅಂತ ಸೀನಿಯರ್ ಆಫೀಸರ್ ಎಲ್ಲ ಮಾಡಿದ್ವಿ. ದೂರ ನಿಂತ್ಕೊಳ್ಳಿ. ಎಲ್ಲರೂ ಹೇಳಿದ್ದು ಜನ ಸೇರಿಸ್ಬಿಡಿ ಅಂತ ಸೀನಿಯರ್ ಆಫೀಸರ್ ಎಲ್ಲ ಮಾಡಿದ್ವಿ. ದೂರ ನಿಂತ್ಕೊಳ್ಳಿ. ಎಲ್ಲರೂ ಹೇಳಿದ್ದು ಜನ ಸೇರಿಸ್ಬಿಡಿ ಅಂತ ಅವರು ಅಲ್ಲಿ ಹೋದಾಗ ನಡೆದಂತಹ ದೃಶ್ಯ. ಕೆಲವೇ ಹೊತ್ತಿನ ಮುಂಚೆ ಸಿದ್ಧಗಂಗಾ ಮಠದ ಆವರಣಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೋದಾಗ ನಡೆದಂತಹ ಘಟನೆ. ಅವ್ರು ಇಮಿಡಿಯೇಟ್ ಆಗಿ ಅಲ್ಲಿ ಜನನೆಲ್ಲ ನೋಡ್ಬಿಟ್ಟು ಭಯಂಕರ ಕೋಪ ಬಂತವ್ರಿಗೆ. ಕಾರ್ ಡೋರ್ ತೆಗಿತಿದ್ದಂಗೆ ಶುರು ಮಾಡಿದ್ರು ಅವರು. ಗೊತ್ತಾಗಲ್ಲ ನಿಮಗೆ, ಬೀಯಿಂಗ್ ಎ ಸೀನಿಯರ್ ಆಫೀಸರ್, ವಾಟ್ಸ್ ಗೋಯಿಂಗ್ ಆನ್ ಹಿಯರ್ ಅಂತೆಲ್ಲ ಕೇಳಿದ್ರು ಅವರು. ಜನ ಸೇರಿಸ್ಬಿಡಿ ಅಂತ ಹೇಳಿದ್ದೆ ಅಲ್ವಾ, ಏನಿದು ಜನ ಇದ್ದಾರೆ, ಇವೆಲ್ಲ ಸೀನಿಯರ್ ಅಧಿಕಾರಿಗೆ ಏನು ಮಾಡ್ತಿದ್ದೀರಿ ಅಂತೆಲ್ಲ ತರಾಟೆಗೆ ತೆಗೆದುಕೊಂಡ್ರು. ಅಫ್ಕೋರ್ಸ್ ಬಲಭಾಗದಲ್ಲಿ ಸಿದ್ಧಗಂಗಾ ಶ್ರೀಗಳ ಪುಣ್ಯ ಸ್ಮರಣೆ ದಿವಸ ಗದ್ದಿಗೆಗೆ ಹೋಗಿ ಅಲ್ಲಿ ಪೂಜೆ ಮಾಡಿ ಅದಾದ್ಮೇಲೆ ಮಕ್ಕಳಿಗೆ ಅವರೇ ಪ್ರಸಾದವನ್ನು ದಾಸೋಹವನ್ನು ಬಡಿಸಿದ್ರು. ಬಿಕಾಸ್ ಇವತ್ತು ದಾಸೋಹದ ದಿನ, ಹಾಗಾಗಿ ಅವರೇ ದಾಸೋಹವನ್ನು ಕೂಡ ಬಡಿಸಿದ್ದು ಉಂಟು. ಆದರೆ ಅದಕ್ಕೂ ಮುಂಚೆ ಅವರಲ್ಲಿ ಹೋದಾಗ ಮೊದಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ನಾವು, ನಿಮ್ಗೆ ಗೊತ್ತಾಗಲ್ಲ, ನಿಮಗೆ ಸೀನಿಯರ್ ಆಫೀಸರ್ ಆಗಿದ್ದೀರಿ, ಬೀಯಿಂಗ್ ಎ ಸೀನಿಯರ್ ಆಫೀಸರ್ ಅಂತ ಕೂಡ ಗದರಿದ್ರು. ವಾಟ್ಸ್ ಗೋಯಿಂಗ್ ಆನ್ ಹಿಯರ್ ಅಂತ ಕೂಡ, ಏನು ನಡೀತಾ ಇದೆ ಇಲ್ಲಿ ಅಂತ ಕೂಡ ಕೇಳಿದ್ರು. ಭಾಳ ಕೋಪ ಇತ್ತು ಅವ್ರಿಗೆ. ಬಿಕಾಸ್ ಇದನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀಟಾಗೆಲ್ಲ ಪ್ಲ್ಯಾನ್ ಆಗಿರುತ್ತೆ ಅಂದ್ಕೊಂಡು ಹೋದರು. ಆದರೆ ಯಾಕೋ ಅಲ್ಲಿ ಆಗಿರಲಿಲ್ಲ. ಅದನ್ನು ನೋಡಿ ಗರಂ ಆದರು ಮುಖ್ಯಮಂತ್ರಿಗಳು, ತರಾಟೆಗೆ ತಗೊಂಡ್ರು. ಡಿವೈಎಸ್ಪಿ, ಐಜಿ ಎಲ್ಲರನ್ನೂ ಕೂಡ. ಹೇಳಿದ್ದು ಜನ ಸೇರಿಸ್ಬಿಡಿ ಅಂತ ಸೀನಿಯರ್ ಆಫೀಸರ್ ಈಗ 11 ಗಂಟೆ 12 ಇನ್ನು 2 ತಾಸು ಆದ್ಮೇಲೆ ಮೀಟಿಂಗ್ ಶುರುವಾಗುತ್ತೆ. ಹತ್ತತ್ರ ಒಂದು 2 ಗಂಟೆ ಅಥವಾ 3 ಗಂಟೆಗೆ ಗೊತ್ತಾಗುತ್ತೆ ಈ ಸಸ್ಪೆನ್ಸ್ಗೆ ಉತ್ತರ ಏನು ಅಂತ. ಅಂದರೆ ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ, ಇದ್ರ ಬಗ್ಗೆ ಏನು ರಿಲ್ಯಾಕ್ಸೇಷನ್ ಸಿಗುತ್ತಾ ಅಂತ ಕಾಯ್ತಿದ್ದಾರೆ ಜನ. ಇಡೀ ರಾಜ್ಯದಲ್ಲಿ ಕರ್ಫ್ಯೂ ಬಗ್ಗೆ ಅಥವಾ ಬೆಂಗಳೂರಿನ ಸ್ಥಿತಿಗತಿಗಳಿಗೆ ನೈಟ್ ಕರ್ಫ್ಯೂನ, ವೀಕೆಂಡ್ ಕರ್ಫ್ಯೂ ಇರುತ್ತಾ? ಇವತ್ತು ಮಧ್ಯಾಹ್ನ ಹೈ ವೋಲ್ಟೇಜ್ ಮೀಟಿಂಗ್. ಅದು ಬ್ರೇಕಿಂಗ್ ನ್ಯೂಸ್. ಇವತ್ತು ಮಧ್ಯಾಹ್ನ ಮೀಟಿಂಗ್ ನಡೆಯುತ್ತೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಮೀಟಿಂಗ್ ಇದೆ. ತಜ್ಞರು, ಸಚಿವರು, ಅಧಿಕಾರಿಗಳು ಇವರೆಲ್ಲರೂ ಕೂಡ ಮೀಟಿಂಗ್ನಲ್ಲಿ ಭಾಗವಹಿಸುತ್ತಾರೆ. ಡಾಕ್ಟರ್ ಸುಧಾಕರ್ ಅವರು ಬಸವರಾಜ ಬೊಮ್ಮಾಯಿಯವರ ಜೊತೆ ಮಾತುಕತೆ ನಡೆಸ್ತಾರೆ. ಶಿಕ್ಷಣ ಸಚಿವರಲ್ಲಿರ್ತಾರೆ, ಕಂದಾಯ ಸಚಿವರಂತೂ ಇದ್ದೇ ಇರುತ್ತಾರೆ, ಇವರೆಲ್ಲರೂ ಇರ್ತಾರೆ. BBMP ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು ಎಲ್ಲರೂ ಕೂಡ ಇರ್ತಾರೆ. ತಾಂತ್ರಿಕ ಸಲಹಾ ಸಮಿತಿಯ ತಜ್ಞರು ಕೂಡ ಅಲ್ಲಿರ್ತಾರೆ. ಎಲ್ಲರೊಟ್ಟಿಗೆ ಮಾತಾಡಿ ಇವತ್ತು ಮಧ್ಯಾಹ್ನದ ಮೇಲೆ ನಿರೀಕ್ಷೆ ಮಾಡ್ಬೋದು. ನೈಟ್ ಕರ್ಫ್ಯೂ ಇಟ್ಕೊಂಡು ವೀಕೆಂಡ್ ಕರ್ಫ್ಯೂ ತೆಗಿತಾರಾ, ಅಥವಾ ಇನ್ನೊಂದು ವಾರ ಎಲ್ಲವನ್ನೂ ಮುಂದುವರಿಸ್ತಾರಾ, ಶಾಲಾ ಕಾಲೇಜುಗಳನ್ನು ನೋಡ್ಕೊಂಡು ಓಪನ್ ಮಾಡೋಣ ಅಂತ ಏನಾದ್ರು ಅಂತಾರಾ, ಅಥವಾ ಎಲ್ಲವನ್ನು ಓಕೆ ಶುರು ಮಾಡೋಣ, ಏನು ತೊಂದರೆ ಇಲ್ಲ ಅಂತ ಏನಾದ್ರು ತಗೋತಾರ ಡಿಸಿಷನ್ಗಳನ್ನು. ವೈಜ್ಞಾನಿಕವಾಗಿ ಚರ್ಚೆ ಮಾಡಿ ನಿಲುವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಸೈಂಟಿಫಿಕಲಿ ಅವರು ಈ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಬಹುಶಃ ಇಷ್ಟು ಬೇಗ ಎಲ್ಲದಕ್ಕೂ ನಿರ್ಬಂಧಗಳನ್ನು ತೆಗೆಯೋ ಸಾಧ್ಯತೆಗಳು ಬಹಳ ಕಡಿಮೆ. ಬಬ್ಬಾ ಅಂದರೆ ನೈಟ್ ಕರ್ಫ್ಯೂ ಇರುತ್ತೆ, ಬಟ್ ವೀಕೆಂಡ್ ಕರ್ಫ್ಯೂ ತೆಗಿಬೋದು ಬಬ್ಬಾ ಅಂದರೆ. ಅದರ್ವೈಸ್ ಮಿಕ್ಕಿದ ದಿನ ಹಾಗೆ ಫಾಲೋ ಮಾಡುವ ಚಾನ್ಸಸ್ ತುಂಬ ಇರುತ್ತೆ ಅಂತ ಅನಿಸುತ್ತೆ. ಗಂಟೆಗೆ ಕೋವಿಡ್ನ ನಿಯಂತ್ರಣದ ಬಗ್ಗೆ ಒಂದು ಸಭೆ ಇದೆ. ಅಲ್ಲಿ ಹಲವಾರು ವಿಚಾರಗಳು ಇವತ್ತು ಚರ್ಚೆ ಆಗುವಂಥದ್ದಿದೆ. ಪ್ರಮುಖವಾಗಿ ನಾವು ಕಳೆದ ಬಾರಿ
ಕಳೆದ ವಾರ ನಾವು ಮಾಡಿದಾಗ ಇರುವಂಥ ಸ್ಥಿತಿಗತಿಗೂ ಇವತ್ತಿನ ಸ್ಥಿತಿಗತಿಗೂ ಏನು ಬದಲಾವಣೆ ಆಗಿದೆ, ನಮ್ಮ ಎಕ್ಸ್ಪರ್ಟ್ಸ್ಗಳ ಒಪಿನಿಯನ್ ಏನಿದೆ, ಮತ್ತು ನಾವು ಈಗಾಗಲೇ ವೀಕೆಂಡು ನೈಟ್ ಕರ್ಫ್ಯೂ ಮಾಡಿರುವಂಥ ಪರಿಣಾಮದ ಒಟ್ಟು ಏನು ಫಲಶ್ರುತಿಯಾಗಿದೆ, ಬರುವಂಥ ದಿನಗಳಲ್ಲಿ ಯಾವ ರೀತಿ ಈ ಕೋವಿಡ್ 3ನೇ ಅಲೆ ಬಿಹೇವ್ ಆಗ್ಬೋದು, ಎಕ್ಸ್ಪರ್ಟ್ಸ್ಗಳ ವ್ಯೂವನ್ನು ತೆಗೆದುಕೊಂಡು ನಾವು ಹಲವಾರು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ. ಈ ವೀಕೆಂಡ್ ಕರ್ಫ್ಯೂನ ದಯವಿಟ್ಟು ವಾಪಸ್ ತೆಗಿರಿ ಅಂತ ದೊಡ್ಡ ಒತ್ತಡ ಬರ್ತಾ ಇದೆ. ಅದರಲ್ಲೂ ಹೋಟೆಲ್ ಮಾಲೀಕರು ಕೂಡ ಈ ಕರ್ಫ್ಯೂ ವಾಪಸ್ಗೆ ತುಂಬ ಒತ್ತಡ ಹಾಕ್ತಿದ್ದಾರೆ. ವ್ಯಾಕ್ಸಿನೇಷನ್ ಆಗಿದೆ, ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ, ಈ ವೀಕೆಂಡ್ ಕರ್ಫ್ಯೂ ಯಾಕೆ ಅಂತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ವೀಕೆಂಡ್ ಕರ್ಫ್ಯೂ ಬಗ್ಗೆ ಹೋಟೆಲ್ ಮಾಲೀಕರ ಸಂಘ ಈಗಂತೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಕಂಟಿನ್ಯೂ ಆಗ್ತಾ ಇದೆ. ವ್ಯಾಪಾರಿ ವರ್ಗಕ್ಕೆ ಸರ್ಕಾರದ ನಿಯಮದಿಂದ ದೊಡ್ಡ ತೊಂದರೆ ಆಗ್ತಾ ಇದೆ. ಕೂಡಲೇ ವೀಕೆಂಡ್ ಕರ್ಫ್ಯೂವನ್ನು ಹಿಂಪಡಿಬೇಕು ಅಂತ ಮನವಿ ಮಾಡ್ಕೋತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಹೋಟೆಲ್ ಮಾಲೀಕರ ಸಂಘದಿಂದ ಮನವಿ. ಅನಗತ್ಯವಾಗಿ ಲಾಕ್ಡೌನ್ ಮಾಡಿ ನೈಟ್ ಕರ್ಫ್ಯೂ ಮಾಡಿ ಗಾಬರಿ ಉಂಟು ಮಾಡಿಸುವುದಲ್ಲ, ಖಂಡಿತ ಮುಂಜಾಗ್ರತೆ ಅಗತ್ಯ. ಹೀಗಿದ್ದರೂ ಲಾಕ್ಡೌನ್ ಇದಕ್ಕೆ ಪರಿಹಾರವಲ್ಲ. ಈ ಸಂದರ್ಭದಲ್ಲಿ ಸರ್ಕಾರ ಖಂಡಿತ ಲಾಕ್ಡೌನ್ ಅನ್ನು ಹಿಂಪಡೆದು ವೀಕ್ ಎಂಡ್ ಕರ್ಫ್ಯೂ ಅನ್ನು ಸಂಪೂರ್ಣ ನಿಲ್ಲಿಸಿ ನಮ್ಮ ಜೊತೆ ಸಹಕರಿಸಬೇಕೆಂದು ಮತ್ತೊಮ್ಮೆ ಮನವಿ ಮಾಡುತ್ತಿದ್ದೇವೆ. ಸರ್ಕಾರ ಯಾವಾಗಲೂ ವ್ಯಾಪಾರಿ ಸಮೂಹದ ಜೊತೆ ಇದೆ ಎನ್ನುವುದನ್ನು ನಂಬಿಕೆಯನ್ನು ಹುಟ್ಟಿಸಬೇಕು. ಎಲ್ಲಾ ಕಾರಣದಲ್ಲಿ ನೀವು ಕೊಡುವ ಧೈರ್ಯವೇ ಜೀವದ ಜೊತೆ ಜೀವನ ನಡೆಸಲು ಅನುಕೂಲವಾಗುತ್ತದೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ವೀಕೆಂಡ್ ಕರ್ಫ್ಯೂ ಅನ್ನು ಮುಂದುವರಿಸಬಾರದು. ಸರ್ಕಾರ ನಮ್ಮ ಜೊತೆ ಇದೆ ಎನ್ನುವಂತ ನಂಬಿಕೆಯಿಂದ ಮತ್ತೊಮ್ಮೆ ಮನವಿ ಮಾಡುತ್ತಿದ್ದೇವೆ. ವೀಕೆಂಡ್ ಕರ್ಫ್ಯೂನ ವಿರೋಧಿಸಿ ಹಲವಾರು ಅಸೋಸಿಯೇಷನ್ಗಳು ಕೂಡ ವರದಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ. ಕರ್ಫ್ಯೂನಿಂದ ಮೊದಲನೇ ಮತ್ತು ಎರಡನೇ ಅಲೆಯಲ್ಲಿ ಎಷ್ಟು ನಷ್ಟ ಆಯಿತು ಅನ್ನೋ ವರದಿ ಕೂಡ ಸಿದ್ಧಪಡಿಸ್ಕೊಂಡು ಮುಖ್ಯಮಂತ್ರಿಗಳಿಗೆ ಅವರು ಕೊಡೋರಿದ್ದಾರೆ. ಇದುವರೆಗೆ ಮುಚ್ಚೋಗಿರುವಂಥ ಉದ್ಯಮಗಳು ಎಷ್ಟು ಲಾಸ್ ಆಯಿತು, ಹೋಟೆಲ್ಲು, ರೆಸ್ಟೋರೆಂಟು, ಈಜುಕೊಳ, ಬಟ್ಟೆ ವ್ಯಾಪಾರ, ಬೇರೆ ಬೇರೆ ಎಲ್ಲ ಕಡೆ ಎಷ್ಟೆಷ್ಟು ನಷ್ಟ ಆಗಿದೆ, ಬೇಕ್ರಿ, ಕಲ್ಯಾಣ ಮಂಟಪ, ಜಿಮ್ಮು, ಸ್ವಿಮ್ಮಿಂಗ್ ಪೂಲು, ಅಸೋಸಿಯೇಷನ್ ಎಲ್ಲ ಮಾಡ್ಕೊಂಡು ಅವರು ಈ ವರದಿ ರೆಡಿ ಮಾಡ್ಕೊಂಡು ಮುಖ್ಯಮಂತ್ರಿಗಳಿಗೆ ಕೊಡೋರಿದ್ದಾರೆ. ಸಾರ್ ಇಷ್ಟಾಗ್ತದೆ ಪರಿಸ್ಥಿತಿ ನೋಡಿ, ಹಿಂಗೆ ಎದುರು ಮುಂದಕ್ಕೂ ತೊಂದರೆ ಆಗ್ಬಿಡುತ್ತೆ, ನಮಗೆ ನಮ್ಮ ಉದ್ಯಮನೇ ಮುಚ್ಚೋ ಸ್ಥಿತಿ ಬಂದ್ಬಿಡುತ್ತೆ, ದಯವಿಟ್ಟು ವೀಕೆಂಡ್ ಕರ್ಫ್ಯೂ ತೆಗಿರಿ ಅಂತ ಈ ಮೂಲಕ ಅವರು ಒಂದು ರಿಪೋರ್ಟ್ ರೆಡಿ ಮಾಡ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ಹೋಗ್ತಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ. ಬೆಂಗಳೂರಿಂದ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಲೈವ್ ಜಾಯಿನ್ ಆಗ್ತಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ. ಗುಡ್ ಮಾರ್ನಿಂಗ್ ಆಶಿಕ್ ಮುಲ್ಕಿ. ಸರ್ಕಾರಕ್ಕಿರುವಂತಹ ದೊಡ್ಡ ಚಾಲೆಂಜು ಇವತ್ತೇನು ನಿರ್ಧಾರ ತೆಗೆದುಕೊಳ್ತಾರೆ, ಮುಂದಿನ ದಿನಗಳಲ್ಲಿ ಕರೋನಾನು ಕಂಟ್ರೋಲ್ ಆಗಬೇಕು, ಜನರು ಕೂಡ ಸರ್ಕಾರಕ್ಕೆ ಹಿಡಿಶಾಪ ಹಾಕದೇ ಇರುವಾಗ ಆಗಬೇಕು. ಸೊ BBMP ಏನು ಪ್ರಪೋಸ್ ಮಾಡ್ತಾ ಇದೆ, ಸರ್ಕಾರದ ಮುಂದಿರುವಂಥ ಆಪ್ಷನ್ಗಳೇನು, ಆಯ್ಕೆಗಳೇನು? ಹೌದು ಹರೀಶ್ ನಾಗರಾಜು, ನೀವು ಹೇಳಿದ ಹಾಗೆ ಈಗ ಸರ್ಕಾರಕ್ಕೆ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಒಂದು ಕಡೆ ದೊಡ್ಡ ದೊಡ್ಡ ಉದ್ಯಮಿಗಳು ಸರ್ಕಾರದ ಮೇಲೆ ಈ ಒಂದು ಕರ್ಫ್ಯೂವನ್ನು, ಪ್ರಮುಖವಾಗಿ ವೀಕೆಂಡ್ ಕರ್ಫ್ಯೂನ ಲಿಫ್ಟ್ ಮಾಡೋ ಬಗ್ಗೆ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ತಾಂತ್ರಿಕ ಸಲಹಾ ಸಮಿತಿ ಇನ್ನೊಂದಿಷ್ಟು ದಿನಗಳ ಕಾಲ ಈ ಒಂದು ಕರ್ಫ್ಯೂವನ್ನು ಮುಂದುವರಿಸಬೇಕು, ಇನ್ನೊಂದಿಷ್ಟು ವಾರಗಳ ಕಾಲ ವೀಕೆಂಡ್ ಕರ್ಫ್ಯೂಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಒಂದು ಸಲಹೆಯನ್ನು, ಅಂದರೆ ಒಂದು ಸಲಹೆಯನ್ನು ಕೊಟ್ಟಿರುವಂಥದ್ದು. ಎಲ್ಲದರ ನಡುವೆ ಜನರು ಕೂಡ ನಾವು ಹೇಗಪ್ಪ ಬದುಕುವುದು ಅನ್ನುವಂಥ ಒಂದು ರೀತಿಯಾದಂತಹ ಮನೋಭಾವನೆಯಲ್ಲಿ ಸದಕ್ಕಿದ್ದಾರೆ. ಏಕಾಏಕಿಯಾಗಿ ಈ ರೀತಿಯಾದಂತಹ ಕರ್ಫ್ಯೂಗಳು ನಮ್ಮ ಮೇಲೆ ಹೇರಿದ್ರೆ ನಾವು ಹೆಂಗೆ ಜೀವನ ಮಾಡೋದು ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ನಾವೀಗ ಸಾಮಾನ್ಯವಾಗಿ ಕೇಳ್ತಾ ಇರುವಂಥ ಮಾತು. ಎಲ್ಲ ನೆಲೆಗಟ್ಟಿನಲ್ಲೂ ಕೂಡ ಇವತ್ತಿನ CM ಸಭೆ ಏನಿದೆ ಇದು ಬಹಳಷ್ಟು ಮಹತ್ವವನ್ನು ಪಡೆದಿದೆ. ಪ್ರಮುಖವಾಗಿ ಬೆಂಗಳೂರಿನ ಮಟ್ಟಿಗೆ ಯಾವೆಲ್ಲ ರೀತಿಯಾದಂತಹ ಕ್ರಮ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ ಮತ್ತು ಯಾವ ರೀತಿಯಾದಂತಹ ಚರ್ಚೆಗಳು ಆಗಬಹುದು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈಗಾಗಲೇ BBMP ತಜ್ಞರ ಜೊತೆ ಒಂದು ಸಭೆಯನ್ನು ಮಾಡಿ ಒಂದು ವರದಿಯನ್ನು ಕೂಡ ಸಿದ್ಧಪಡಿಸಿಕೊಂಡಿದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ಜನರಿಗೆ ವೀಕೆಂಡ್ ಕರ್ಫ್ಯೂ ಇಂದ ಒಂದು ರಿಲ್ಯಾಕ್ಸೇಷನ್ ಸಿಗಬೇಕು ಅಂತಂದ್ರೆ ಪಾಸಿಟಿವಿಟಿ ದರ ಬಹಳ ಮುಖ್ಯ ಆಗುತ್ತೆ. ಪಾಸಿಟಿವಿಟಿ ದರ ಗಮನದಲ್ಲಿಟ್ಟುಕೊಂಡೇ ಬೆಂಗಳೂರಿನ ಮಟ್ಟಿಗೆ ಒಂದಿಷ್ಟು ಬಿಗ್ ರಿಲೀಫ್ ಆಗಿರ್ಬೋದು ಅಥವಾ ಮತ್ತಷ್ಟು ಟಫ್ ರೂಲ್ಸ್ಗಳಾಗಿರ್ಬೋದು, ಇದೆಲ್ಲವೂ ನಿಂತಿರೋದು ಕೂಡ ಬೆಂಗಳೂರಿನಲ್ಲಿ ಸದ್ಯಕ್ಕೆ ದಾಖಲಾಗಿರುವಂಥ ಕಳೆದ ಒಂದು ವಾರದಲ್ಲಿ ದಾಖಲಾಗಿರುವಂತಹ ಪಾಸಿಟಿವಿಟಿ ರೇಟ್ ಮೇಲೆ ಎಲ್ಲವೂ ನಿಂತಿದೆ. ಹೀಗಾಗಿ ಬೆಂಗಳೂರಿನ ಒಟ್ಟಾರೆ ಪಾಸಿಟಿವಿಟಿ ನೋಡೋದಿದ್ರು ಕೂಡ ಸುಮಾರು 25% ಹೆಚ್ಚಿನ ಪಾಸಿಟಿವಿಟಿ ದರ ಬೆಂಗಳೂರಿನಲ್ಲಿ ದಾಖಲಾಗಿದೆ ನಿನ್ನೆ ಅಷ್ಟೊತ್ತಿಗೆ. ಹೀಗಾಗಿ ಯಾವ ರೀತಿಯಾದಂತಹ
ನಿರ್ಧಾರವನ್ನು CM ಸಭೆಯಲ್ಲಿ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆದರೆ ಒಟ್ಟಾರೆ ಈಗ ನಡೀತಾ ಇರುವಂಥ ಚರ್ಚೆ ಮತ್ತೆ CM ಸಭೆಯ ಬಳಿಕ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನುವಂಥದ್ರ ಕಡೆ ನೋಡೋದಾದ್ರೆ, ಅಂದರೆ ನೈಟ್ ಕರ್ಫ್ಯೂಯನ್ನು ಮತ್ತೆ ಜನವರಿ 31ರವರೆಗೆ ಮುಂದುವರಿಸಿ ಮತ್ತೆ ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ ಅದು 50% ಏನು ಕಠಿಣ ಕ್ರಮ ಆಗಿರ್ಬೋದು, ಹೋಟೆಲ್, ಬಾರ್, ಪಬ್ ಎಲ್ಲದಕ್ಕೂ ಕೂಡ 50% ಆಸನ ವ್ಯವಸ್ಥೆಗೆ ಅನುಮತಿಯನ್ನು ಕೊಟ್ಟು ಈ ಒಂದು ವೀಕೆಂಡ್ ಕರ್ಫ್ಯೂ ಏನಿದೆ ಇದನ್ನ ತೆರವು ಮಾಡುವಂತ ಸಾಧ್ಯತೆಗಳು ದಟ್ಟ ಆಗಿರುವಂಥದ್ದು. ಈಗಾಗಲೇ ಬೇರೆ ಬೇರೆ ಹೋಟೆಲ್ ಉದ್ಯಮ ಆಗಿರ್ಬೋದು, ಕ್ಯಾಟರಿಂಗ್ ಅಸೋಸಿಯೇಷನ್ ಆಗಿರ್ಬೋದು, ಮದುವೆ ಮಂಟಪಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಮರ್ಚೆಂಟ್ ಏನು ಎಲ್ಲ ಅಸೋಸಿಯೇಷನ್ಗಳು ಕೂಡ ಹೇಳ್ತಾ ಇರೋದು ಈ ಒಂದು ವೀಕೆಂಡ್ ಕರ್ಫ್ಯೂವನ್ನು ತೆಗೆದ್ರೆ ಸಾಕು, ಉಳಿದಿದ್ದೆಲ್ಲವೂ ಕೂಡ ಅದರ ಪಾಡಿಗೆ ಸರಿ ಹೋಗುತ್ತೆ ಅನ್ನುವಂಥ ಒತ್ತಡವನ್ನು ಕೂಡ ಸರ್ಕಾರದ ಮೇಲೆ ಹೇರಿರುವಂಥದ್ದು. ಆದರೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ CM ಬೊಮ್ಮಾಯಿ ಅವರು ನೇತೃತ್ವದಲ್ಲಿ ನಡೀತಾ ಇರೋ ಸಭೆ ಏನಿದೆ, ಈ ಸಭೆಯ ಬಳಿಕ ನಮಗೆ ಇದ್ರ ಬಗ್ಗೆ ಒಂದು ಸಂಪೂರ್ಣ ಚಿತ್ರಣ ಸಿಗುತ್ತೆ. ಹರೀಶ್ ನಾಗರಾಜು, ವೆರಿ ಟ್ರೂ. ಆಶಿಕ್ ಮುಲ್ಕಿ ಅಫ್ಕೋರ್ಸ್ ಹಾಗೆ ಲೈನ್ಲಿರಿ. ಮೈಸೂರಿಗೆ ಹೋಗ್ತಾ ಇದ್ದೀನಿ, ನನ್ನ ಸಹೋದ್ಯೋಗಿ ದಿವೇಶ್ ಕೂಡ ಮೈಸೂರಿಂದ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ದಿವೇಶ್. ಒಂದ್ ಕಡೆ ಸರ್ಕಾರ ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ಬಗ್ಗೆ ಗಹನವಾಗಿ ಚಿಂತನೆ ಮಾಡ್ತಾ ಇದೆ. ಶಾಲಾ ಕಾಲೇಜುಗಳನ್ನು ಮತ್ತೆ ಶುರು ಮಾಡೋದ್ರ ಬಗ್ಗೆ ಕೂಡ ಆಲೋಚನೆ ಮಾಡ್ತಾ ಇದೆ. ಬಟ್ ಮೈಸೂರು ಭಾಗದಲ್ಲಿ ಶಾಲಾ ಕಾಲೇಜು ಮಕ್ಕಳಲ್ಲಿ ತುಂಬ ಕರೋನಾ ಪಾಸಿಟಿವ್ಗಳಾಗ್ತಾ ಇದೆ ಅಂತ ಕೇಳ್ಪಟ್ವಿ. ಹಳ್ಳಿಗಾಡಿನ ಮಕ್ಕಳಿಗೂ ಕೂಡ ಎಫೆಕ್ಟ್ ಆಗ್ತಿದೆ ಅಂತ ಕೇಳ್ಪಟ್ವಿ. ಮೈಸೂರಿನ ಸಿಚುವೇಶನ್ ಏನು, ಅಲ್ಲಿಯ ಉದ್ಯಮಿಗಳು ಏನು ಹೇಳ್ತಾರೆ? ಹೌದು ಹರೀಶ್, ಏನಂದ್ರೆ ಈಗ ಕಳೆದ ಒಂದು ಈ ಮೂರನೇ ಅಲೆಯ ಒಂದು ಕೋವಿಡ್ನ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸಾಕಷ್ಟು ಮಕ್ಕಳಿಗೆ ಪಾಸಿಟಿವ್ ಕೂಡ ಆಗಿರುವಂಥದ್ದು. ಹಾಗಾಗಿ ಈಗಾಗಲೇ ಮೈಸೂರು ತಾಲೂಕು ಮತ್ತು ನಗರಕ್ಕೆ ಈಗಾಗಲೇ ಮೈಸೂರು ಜಿಲ್ಲಾಡಳಿತ ಎಲ್ಲಾ ಶಾಲೆಗಳಿಗೂ ಕೂಡ ಈಗಾಗಲೇ ರಜೆಯನ್ನು ಘೋಷಣೆ ಮಾಡಿದೆ. 1ರಿಂದ 9ನೇ ತರಗತಿವರೆಗಿನ ಎಲ್ಲಾ ಶಾಲೆಗಳಿಗೂ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು. ಹಾಗಾಗಿ ಇತ್ತೀಚೆಗೆ ಕೆಲವು ದಿನಗಳಿಂದ ಮತ್ತೆ ಗ್ರಾಮಾಂತರ ಪ್ರದೇಶದ ಮಕ್ಕಳಲ್ಲೂ ಕೂಡ ಒಂದು ಕೋವಿಡ್ ಪಾಸಿಟಿವ್ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಹಾಗಾಗಿ ಸ್ಥಳೀಯ ಶಾಸಕರಾದ ಯತೀಂದ್ರ ಸಿದ್ದರಾಮಯ್ಯ ಆಗಿರ್ಬೋದು, ಜೊತೆಗೆ ಏನು ಹುಣಸೂರಿನ ಶಾಸಕರಾದ ಮಂಜುನಾಥ ಇರ್ಬೋದು, ಎಲ್ಲರೂ ಕೂಡ ಈ ಗ್ರಾಮಾಂತರ ಭಾಗಗಳಿಗೂ ಕೂಡ ಒಂದು ರಜೆಯನ್ನು ಘೋಷಣೆ ಮಾಡಿ ಇಲ್ಲಿ ಮಕ್ಕಳಿಗೂ ಕೂಡ ಒಂದು ಪಾಸಿಟಿವ್ ಪಾಸಿಟಿವ್ನ ಸಂಖ್ಯೆ ಜಾಸ್ತಿ ಆಗ್ತಿದೆ. ಜೊತೆಗೆ ಶಿಕ್ಷಕರಲ್ಲೂ ಕೂಡ ಒಂದು ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗ್ತಿದೆ. ಹಾಗಾಗಿ ಇಲ್ಲಿಯ ಒಂದು ಶಾಲೆಗಳಿಗೂ ಒಂದು ರಜೆಯನ್ನು ಘೋಷಣೆ ಮಾಡಿ ಅವರನ್ನು ಕೂಡ ವ್ಯಾಕ್ಸಿನ್ ಅವ್ರಿಗೂ ಕೂಡ ಒಂದು ರಕ್ಷಣೆಯನ್ನು ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು, ಜಿಲ್ಲಾಡಳಿತ ಮಾಡಬೇಕು ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಿರೋದು. ಜೊತೆಗೆ ಇಂದಿನ ಒಂದು CM ಅವರ ಸಭೆ ಏನಿದೆ ಅದರಲ್ಲೂ ಒಂದು 3ನೇ ಅಲೆಯ ಸಂದರ್ಭದಲ್ಲಿ ಮೈಸೂರು ಅನ್ನೋದು ಪ್ರವಾಸೋದ್ಯಮವನ್ನ ಒಂದು ಹೆಚ್ಚಾಗಿ ಒಂದು ಗಮನದಲ್ಲಿ ಇಟ್ಕೊಂಡು ಒಂದು ನಡೆಯುವಂತ ಬಿಸ್ನೆಸ್ ನಡೆಯುವಂಥದ್ದು. ಆದ್ರೆ ಈ 3ನೇ ಅಲೆಯ ಸಂದರ್ಭದಲ್ಲಿ ವೀಕೆಂಡ್ ಕರ್ಫ್ಯೂನ ಮಾಡಿ ಒಂದು ಇಡೀ ರಾಜ್ಯ ಸರ್ಕಾರ ಒಂದು ವೀಕೆಂಡ್ ಕರ್ಫ್ಯೂನ ಒಂದು ರಾಜ್ಯಾದ್ಯಂತ ಏರಿಕೆಯನ್ನು ಮಾಡ್ತು. ಹೀಗಾಗಿ ಮೈಸೂರಿನ ಒಂದು ಪ್ರವಾಸೋದ್ಯಮದ ಮೇಲೆ ಮತ್ತೆ ಅದನ್ನ ನಂಬಿಕೊಂಡಿರುವಂತಹ ಉದ್ಯಮಗಳ ಮೇಲೆ ಸಾಕಷ್ಟು ಹೊಡೆತ ಕೂಡ ಆಗಿರುವಂಥದ್ದು. ಜೊತೆಗೆ ಈ ಒಂದು ಹೋಟೆಲ್ ಉದ್ಯಮ ಕೂಡ ಇದರಿಂದ ಸಾಕಷ್ಟು ಹೊಡೆತವನ್ನು ತಿಂದಿದೆ. ಜೊತೆಗೆ ಈ ಹೋಟೆಲ್ ಉದ್ಯಮದ ಸಮಸ್ಯೆಗಳ ಬಗ್ಗೆ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯುವಂತ ಕೆಲಸವನ್ನ ಮೈಸೂರಿನ ಹೋಟೆಲ್ ಮಾಲೀಕರು ಕೂಡ ಮಾಡಿದ್ರು. ಈ ವಿಚಾರ ಮಾತಾಡ್ಲಿಕ್ಕೆ ನೋಡೋದಕ್ಕೆ ಮೈಸೂರಿನ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ, ಅವರು ಕೂಡ ನಾನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಈಗ ರಾಜ್ಯದಲ್ಲಿ ಈಗ ಒಂದು ವೀಕೆಂಡ್ ಕರ್ಫ್ಯೂಗೆ ಈಗ ಸರ್ಕಾರ ಇವತ್ತು ಸಭೆಯನ್ನು ನಡೆಸ್ತಾ ಇದೆ. ಓಕೆ, ನೀವು ಮಾತಾಡಿಸ್ತಾ ಹೋಗಿ, ಆಮೇಲೆ ಬರ್ತೀನಿ ನಿಮ್ಮ ಹತ್ರ, ಅದನ್ನ ಸ್ಪೆಷಲ್ ಆಗಿ ಮಾತಾಡಿಸ್ತೀನಿ ಎಲ್ಲವನ್ನು ಕೂಡ. ಥ್ಯಾಂಕ್ ಯು ದಿವೇಶ್. ಇನ್ನೊಂದು ಕಡೆ ಥ್ಯಾಂಕ್ ಯು ಆಶಿಕ್ ಮುಲ್ಕಿ. ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ಗಡಿ ಜಿಲ್ಲೆ ಚಾಮರಾಜನಗರದ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಕರೋನಾ ಅಟ್ಯಾಕ್ ಆಗಿದೆ. ನಿನ್ನೆ 28 ಇತ್ತು, ಇವತ್ತು ಮತ್ತೆ 35 ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಕರೋನಾ ಪಾಸಿಟಿವ್. ಬ್ರೇಕಿಂಗ್ ನ್ಯೂಸ್. 28 ನಿನ್ನೆ, 35 ಇವತ್ತು, 63 ಆಯಿತು ಟೋಟಲ್ ಕೌಂಟು. ಚಾಮರಾಜನಗರದ ಯಡಪುರ ಹತ್ತಿರ ಇರುವಂತಹ ಸರ್ಕಾರಿ ಮೆಡಿಕಲ್ ಕಾಲೇಜು 750 ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಕೋವಿಡ್ ಟೆಸ್ಟ್ ಮಾಡಿದ್ರು ಅವರಿಗೆ. ಇದೀಗ 35 ವಿದ್ಯಾರ್ಥಿಗಳಿಗೆ ಕರೋನಾ ದೃಢಪಟ್ಟಿದ್ದಾರೆ. ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳು ಕ್ವಾರಂಟೈನ್ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್ಗೆ 1 ವಾರ ರಜೆ ಕೊಟ್ಟಿದ್ದಾರೆ. ಒಟ್ಟಾರೆ 63 ವಿದ್ಯಾರ್ಥಿಗಳಿಗೆ ಕರೋನಾ ಪಾಸಿಟಿವ್ ಬಂದಂಗಾಯಿತು. ರಾಯಚೂರಿನ ಮಾನ್ವಿಯಲ್ಲೂ ಕೂಡ ಶಾಲಾ ಮಕ್ಕಳಿಗೆ ಕೊರೋನಾ ದೃಢಪಟ್ಟಿದೆ. ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ 17 ವಿದ್ಯಾರ್ಥಿನಿಯರಿಗೆ ಸೋಂಕು ತಗುಲಿದೆ. ಪ್ರೌಢಶಾಲೆ ಹಾಗೂ ಕ್ಯಾಂಪಸ್ನಲ್ಲಿರುವಂತಹ ಪ್ರಾಥಮಿಕ ಶಾಲೆಗೆ ರಜೆ ಕೊಟ್ಟರು. ಬಾಲಕಿಯರ ಸರ್ಕಾರಿ PU ಕಾಲೇಜಿಗೂ ಇವತ್ತಿಂದ 3 ದಿನ ರಜೆ ಕೊಟ್ಟಿದ್ದಾರೆ. ಶಿಕ್ಷಕರನ್ನ ಕೋವಿಡ್ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಇದುವರೆಗೆ ರಾಯಚೂರು ಜಿಲ್ಲೆಯಲ್ಲಿ 108 ಶಾಲಾ ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಹೌದು, ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕರೋನಾ ಆರ್ಭಟ. ಶಾಲಾ ಕಾಲೇಜುಗಳಲ್ಲಿ ಹೆಚ್ಚುತ್ತಾ ಇದೆ ಸೋಂಕು. ಇದುವರೆಗಿನ ಲೆಕ್ಕ ಕೊಡ್ತಾ ಇದ್ದೀನಿ ಬ್ರೇಕಿಂಗ್ ನ್ಯೂಸಲ್ಲಿ. 6700 ಮಕ್ಕಳಿಗೆ ಇದುವರೆಗೆ ಕರೋನಾ ಪತ್ತೆಯಾಗಿರೋದು. ಬ್ರೇಕಿಂಗ್ ನ್ಯೂಸ್. ಆತಂಕ ಮತ್ತು ಸಮಾಧಾನ. ಆತಂಕ ಏನಪ್ಪಾ ಅಂದ್ರೆ 6700 ಮಕ್ಕಳಿಗೆ ಕರೋನಾ ಅಂತ. ಸಮಾಧಾನ ಏನಪ್ಪಾ ಅಂದ್ರೆ ಯಾವುದೇ ಮಕ್ಕಳಿಗೆ ಕೆಟ್ಟ ಪರಿಣಾಮ ಬೀರಿಲ್ಲ ಅಂತ. ಬಹುತೇಕ ಮಕ್ಕಳು ಕೊರೋನಾದಿಂದ ಗುಣಮುಖರಾಗಿದ್ದಾರೆ. ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ BC ನಾಗೇಶ್
ಇದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಕೊಟ್ಟರು. ಬುಧವಾರ ಶಾಲಾ ಕಾಲೇಜಿನ 1250 ವಿದ್ಯಾರ್ಥಿಗಳಿಗೆ ಸೋಂಕಾಯಿತು. ನಿನ್ನೆ 892 ಮಕ್ಕಳಿಗೆ ಈ ಸೋಂಕು ತಗುಲಿದೆ. 5 ವರ್ಷದೊಳಗಿನ ವಿದ್ಯಾರ್ಥಿಗಳ ಪಾಸಿಟಿವಿಟಿ ದರ 13.01%. 6ರಿಂದ 15 ವರ್ಷದ ಮಕ್ಕಳ ಪಾಸಿಟಿವಿಟಿ ದರ 5.34, 5.34ರಷ್ಟಿದೆ. 16ರಿಂದ 20 ವರ್ಷದೊಳಗಡೆ ಮಕ್ಕಳು 8.17, 8.17. ಶಿಕ್ಷಣ ಸಚಿವ BC ನಾಗೇಶ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಕ್ಕಳ ತಜ್ಞ ವೈದ್ಯರು ಡಾಕ್ಟರ್ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಡಾಕ್ಟ್ರೇ, ಗುಡ್ ಮಾರ್ನಿಂಗ್. ನಮಸ್ಕಾರ ಡಾಕ್ಟ್ರೆ. ವೆರಿ ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. 3ನೇ ಅಲೆ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ ಸರ್? ಆಕ್ಚುಲಿ ಈಗ OPD ಗೆ ಬರ್ತಿರ್ತಕ್ಕಂಥ ಮಕ್ಕಳಲ್ಲಿ 90% ಯಾರೇ ಜ್ವರ, ನೆಗಡಿ, ಕೆಮ್ಮು ಬಂತು ಅಂದ್ರೆ ಅನ್ಲೆಸ್ ಪ್ರೂವ್ಡ್ ಅದರ್ವೈಸ್ ಯೂಶಲಿ ಕೋವಿಡ್ ಸರ್. ಇದು ಲಾಸ್ಟ್ 8 to 10 days ಇಂದ ಒಂದು ವೆರಿ ಗುಡ್ ನ್ಯೂಸ್ ಅಂತಂದ್ರೆ 99% ಆಫ್ ದಿ ಕಿಡ್ಸ್ ಯೂಶಲಿ ಅಡ್ಮಿಷನ್ ಬೇಕಾಗ್ತಿಲ್ಲ. ಬಟ್ ಸಫರಿಂಗ್ ಇದೆಯಲ್ಲ ಫಸ್ಟ್ 3-4 days ವೆರಿ ಹೈ ಸಫರಿಂಗ್, ಅಂದ್ರೆ ವೆರಿ ಹೈ ಗ್ರೇಡ್ ಫೀವರ್, 104, 105, 106 ಸರ್. ಟಯರ್ಡ್ನೆಸ್ ಇರುತ್ತೆ. ಮೋಸ್ಟ್ ಆಫ್ ದಿ ಟೈಮ್ 3rd day 5th day ಅಷ್ಟರಲ್ಲಿ ರಿಕವರಿ ಆಗ್ತಾ ಇದ್ದಾರೆ ಸರ್. ಗುಡ್. ಆಕ್ಚುಲಿ ಚೆನ್ನಾಗಿ ಹೇಳಿದ್ರಿ ಡಾಕ್ಟ್ರೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ವಶನ್, ಕೋಟ್ಯಾಂತರ ಜನ ನ್ಯೂಸ್ 18 ಮೂಲಕ ನೋಡ್ತಿರ್ತಾರೆ. ಈಗ ಡಾಕ್ಟರ್ ಸುರೇಂದ್ರ ಅವರು ಮಕ್ಕಳ ತಜ್ಞರಾಗಿ, ಯಾರ್ದೋ ಮಗು ಮನೆಯಲ್ಲಿ ಸಡನ್ ಆಗಿ ನೆಗಡಿ, ಕೆಮ್ಮು ಏನೋ ಬರ್ತಾ ಇದೆಯಪ್ಪ ಅಥವಾ ಮೈ ಬೆಚ್ಚಗಾಗ್ತಿದೆ ಅಂದಾಗ ಅವ್ರು ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಏನು? ಅವರು ಫಸ್ಟ್ ಏನ್ ಮಾಡ್ಬೇಕು, ಬೇಸಿಕ್ ಮೆಡಿಸಿನ್ಸ್ ಇರುತ್ತೆ. ಕೋಲ್ಡ್ ಮೆಡಿಸಿನ್ ಇರ್ಬೋದು, ಜ್ವರಕ್ಕೆ ಅಥವಾ ತಲೆನೋವಿಗಿದ್ರೆ ಪ್ಯಾರಾಸ್ಟಮಲ್ ಹಾಕಬೇಕು. ದೆನ್ ಹಂಗೆ ನಿಯರ್ ಬೈ ಮಕ್ಕಳ ತಜ್ಞರನ್ನ ಮೀಟ್ ಮಾಡಿ ಸೂಕ್ತ ಸಲಹೆಗಳು ತಗೊಂಡು ಟೆಸ್ಟ್ ಮಾಡಿಸ್ಕೋಬೇಕು. ಮೆಜಾರಿಟಿ ಏನ್ ಮಾಡ್ತಾರೆ, ಕೋವಿಡ್ ಇರುತ್ತೆ ಬಿಡ್ರಿ, ಯಾಕೆ ಮಾಡಿಸ್ಬೇಕು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಅವರು ಟೆಸ್ಟ್ ಮಾಡಿಸಿದ್ರೆ ಒಂದ್ಸಲ ಪಾಸಿಟಿವ್ ಗೊತ್ತಾದ್ರೆ ಅವರು ಮಕ್ಳನ್ನ ನಾವು ಸೂಪರ್ ಸ್ಪ್ರೆಡರ್ಸ್ ಅಂತ ಕರಿತೀವಿ. ಅವರಿಂದ ಬೇರೆಯವ್ರು ಸ್ಪ್ರೆಡ್ ಆಗೋದನ್ನ ತಡೆಗಟ್ಬೋದು. ಆಮೇಲೆ ಅಡಿಕ್ವೇಟ್ ಹೈಡ್ರೇಷನ್ ಸರ್, ಚೆನ್ನಾಗಿ ನೀರ್ ಕುಡಿಬೇಕು. ಯೂಶಲಿ ಮಕ್ಕಳು ಡಿಹೈಡ್ರೇಷನ್ ಆಗಿ ಅಡ್ಮಿಷನ್ ಆಗೋದು, ನಾಟ್ ಬಿಕಾಸ್ ಆಫ್ ಕೋವಿಡ್. ಹೈ ಗ್ರೇಡ್ ಫೀವರ್ ಬಂದಾಗ ಏನು ತಗೊಳಕ್ ಆಗಲ್ಲ. ಆದಷ್ಟು ಹೆಚ್ಚಿನ ಅಂಶದಲ್ಲಿ ನೀರ್ ಕುಡಿಸ್ಬೇಕು, ಜ್ಯೂಸಸ್ ಕುಡಿಸ್ಬೇಕು, ಎಳ್ನೀರ್ ಕುಡಿಸ್ಬೇಕು. ಆಮೇಲೆ ಗುಡ್ ನ್ಯೂಟ್ರಿಷಸ್ ಫುಡ್ ಕೊಡ್ಬೇಕು. ಇದು ಇಂಪಾರ್ಟೆಂಟ್. ಓಕೆ, ಎನಿ ಸ್ಪೆಸಿಫಿಕೇಶನ್ ಫುಡ್ ಅಲ್ಲಿ ವೆಜ್, ನಾನ್ ವೆಜ್ ಆತರ ಏನಾದ್ರು? ಏನಿಲ್ಲ ಸರ್, ಅವ್ರು ವಾಟ್ ಎವರ್ ಬೇಬಿದು ಏನು ರಿಕ್ವೈರ್ಮೆಂಟ್ ಇರುತ್ತೆ ದೇ ಕ್ಯಾನ್ ಟೇಕ್ ಬೋತ್ ವೆಜ್ ಅಂಡ್ ನಾನ್ ವೆಜ್. ಜನರಲಿ ಫೀವರ್ ಇದ್ದಾಗ ನಾವು ನಾನ್ ವೆಜ್ ಬೇಡ ಅಂತೀವಿ. ಒಂದೇ ರೀಸನ್ ಏನು ಅಂದ್ರೆ ಡೈಜೆಷನ್ ಆಗಲ್ಲ, ವಾಮಿಟಿಂಗ್ ಆಗತ್ತೆ ಅಂತ ಹೇಳಿ. ಅದರ್ವೈಸ್ ಬೆಸ್ಟ್ ಫುಡ್ ರೈಸ್, ಸಾಂಬಾರ್ ರೈಸ್, ಕರ್ಡ್ ರೈಸ್ ಮತ್ತೆ ಗುಡ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬೂಸ್ಟ್ ಇಮ್ಯುನಿಟೀಸ್. ಮನೇಲಿ ಯಾರ್ಯಾರು ದೊಡ್ಡವ್ರಿಗೆ ಹುಷಾರಿಲ್ಲ ಅಂತ ಇಟ್ಕೊಳ್ಳೋಣ, ಮನೇಲಿ ವಯಸ್ಸಾಗಿರೋ ಇರ್ತಾರೆ ಅಥವಾ ಮಧ್ಯ ವಯಸ್ಕರು ಇರ್ತಾರೆ, ಅವರಿಂದ ಮಕ್ಕಳು ಅಜ್ಜಿ ತಾತ ಹತ್ರನೋ ಅಥವಾ ಇನ್ಯಾರ ಹತ್ರ ಓಡೋಗಿ ತಪ್ಕೊಳ್ಳೋದು ಎಲ್ಲ ಮಕ್ಕಳು ಮನೇಲಿ ನಡೀತಾ ಇರುತ್ತೆ. ಒಂದ್ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದಾ? ಖಂಡಿತ ಸರ್, ಖಂಡಿತ. ಈಗೇನು ಅಡ್ಮಿಷನ್ಸ್ ಅಡಲ್ಟ್ ಕೋವಿಡ್ ಆಗ್ತಾ ಇದೆ, ಯಂಗ್ಸ್ಟರ್ಸ್ ಯಾರು ಆಗ್ತಾ ಇಲ್ಲ, ಓನ್ಲಿ ಓಲ್ಡ್ ಏಜ್ ಅಂದ್ರೆ ಡಯಾಬಿಟಿಸ್ ಇರೋರು ಇರ್ಬೋದು, ಡಯಾಲಿಸಿಸ್ ಮೇಲೆ ಇರೋರು ಇರೋದು ಅವ್ರಿಗೇನೆ. ಸೊ ಮಕ್ಕಳಿಂದ ಏನಾಗ್ತಿದೆ, ಓಲ್ಡ್ ಏಜ್ ಅವರು ಬರ್ತಾರೆ, ಮಕ್ಳು ಯೂಶಲಿ ರಿಕವರಿ ಆಗ್ತಾರೆ. ಅದರ್ವೈಸ್ ಅವ್ರಿಗೆ ದೊಡ್ಡವ್ರಿಗೆನೆ ಪ್ರಾಬ್ಲಮ್ ಬರೋದು. ಬಟ್ ನಾನು ನೋಡ್ದಂಗೆ ದೇರ್ ಆರ್ ನೋ ಮಾರ್ಟಾಲಿಟಿ ಇನ್ ಪೀಡಿಯಾಟ್ರಿಕ್. ಬಟ್ ನನ್ನ ಫ್ರೆಂಡ್ ಒಬ್ರ ಜೊತೆ ಈಗ ಮಾತಾಡ್ತಾ ಇದ್ದೆ, ಬಾಗಲಕೋಟೆ, ನನ್ನ ಪೀಡಿಯಾಟ್ರಿಷಿಯನ್ ಕೊಲೀಗ್ ಜೊತೆ. ಅಲ್ಲಿ ಒಂದು ಮಗು 6 years ಸಿವಿಯರ್ ಕೋವಿಡ್ ಆಗಿ ನೆನ್ನೆ ಏನೋ ಡೆತ್ ಆಗಿರ್ಬೇಕು. ಈ ಜಸ್ಟ್ ಒಂದು ಮಗು ಸಿವಿಯರ್ ಲಂಗ್ ಏರ್ಡೇಸ್ ಅಂತ ಕರಿತೀವಿ. ಈಗ ವೇವ್ 2 ಅಲ್ಲಿ ಅಡಲ್ಟ್ಸ್ ಹೇಗ್ ಆಗ್ತಿತ್ತು ಅದೇ ರೀತಿ ಆ ಮಗುಗೆ ಸಿವಿಯರ್ ಲಂಗ್ ಅಲ್ಲಿ ನಿಮೋನಿಯಾ ಆಗಿ ಡೆತ್ ಆಗಿದೆ. ವೆರಿ ರೇರ್ ಟು ಸಿ. ಸೊ ಇದರಿಂದ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಪೇರೆಂಟ್ಸ್ ನೆಗ್ಲೆಕ್ಟ್ ಮಾಡಬಾರ್ದು. ಕನ್ಸಲ್ಟ್ ಡಾಕ್ಟರ್. ಏನಾದ್ರೂ ಎಮರ್ಜೆನ್ಸಿ ಆದ್ರೆ ಡಾಕ್ಟರ್ಸ್ ಇರ್ತಾರೆ. ವಿ ಆರ್ ಆಲ್ವೇಸ್ ದೇರ್ ಟು ಹೆಲ್ಪ್ ದಿ ಅವರ್ ಕಿಡ್ಸ್ ಆಫ್ ಕರ್ನಾಟಕ. ಬಟ್ ಸೂಕ್ತವಾಗಿ ಏನಂದ್ರೆ ಫಸ್ಟ್ ಡಯಾಗ್ನೋಸಿಸ್ ಗೊತ್ತಿರ್ಬೇಕು ಸರ್. ಡಯಾಗ್ನೋಸಿಸ್ ಗೊತ್ತಾಯ್ತು ಅಂತಂದ್ರೆ ಎಮರ್ಜೆನ್ಸಿಲಿ ಡಯಾಗ್ನೋಸಿಸ್ ಗೊತ್ತಿದ್ರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡಕ್ಕೆ ಹೆಲ್ಪ್ ಆಗುತ್ತೆ. ಪಾಯಿಂಟ್ ಟೇಕನ್ ಸರ್, ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಅದನ್ನ ಲೆಟ್ ಮಿ ಆಸ್ಕ್ ಯು, ಇವತ್ತು ಒಂದು ಮೀಟಿಂಗ್ ಇದೆ ಮಧ್ಯಾಹ್ನ ಮುಖ್ಯಮಂತ್ರಿಗಳು. ಅಂದ್ರೆ ಈಗಿರೋ ಪ್ರಶ್ನೆ, ಶಾಲಾ ಕಾಲೇಜಿನ ಶುರು ಮಾಡಬೇಕಾ ಬೇಡವಾ ಅನ್ನೋದು ಒಂದಿರುತ್ತೆ. ಶುರು ಮಾಡೋಣ ಅಂತ ಸರ್ಕಾರ ಹೇಳಿದ್ರು, ಪೇರೆಂಟ್ಸ್ಗಳಿಗೆ ಮನಸ್ಸು ಒಪ್ಪಲ್ಲ. ಬಿಕಾಸ್ ಮಕ್ಕಳನ್ನ ಯಾಕೆ ಬೇಕಪ್ಪ ಇಂಥ ಟೈಮಲ್ಲಿ ಮಕ್ಕಳನ್ನ ಸ್ಕೂಲ್ ಕಳಿಸೋದು ಅಂತ ಇದ್ದೇ ಇರುತ್ತೆ ಯಾರಿಗೆ ಆದ್ರೂ ಕೂಡ. ನಿಮ್ಮ ಸಜೆಷನ್ಸ್ ಏನು ಅದ್ರ ಬಗ್ಗೆ? ಸರ್, ಇದು ಏನಂತಂದ್ರೆ ಪ್ರಾಬಬಲಿ 1 to 2 weeks ನೋಡಿ, ಬಿಕಾಸ್ ಇದು ಕೋವಿಡ್ ಎಂಡಮಿಕ್ ಆಗಿದೆ ಅಂದ್ರೆ ನಮ್ಮ ಜೊತೆಲೇ ಇರುತ್ತೆ, ಇದೇನು ನಮ್ಮನ್ನ ಬಿಟ್ಟು ಹೋಗಲ್ಲ ಸರ್. ಅಂಡ್ ಅಕ್ರಾಸ್ ವರ್ಲ್ಡ್ ಡಾಟಾ ತಗೊಂಡ್ರೆ ಎಲ್ಲಾ ಕಡೆ ಏನಿದೆ ಸಿವಿಯಾರಿಟಿ ಇಲ್ಲ. ಈಗ ಸ್ಪೇನ್ ಅಲ್ಲಿ ಆಗ್ಬೋದು ಮಾಸ್ಕ್ ತೆಗ್ದಿದ್ದಾರೆ. ಈವನ್ ಸಮ್ US ಅಲ್ಲೂ ಅಷ್ಟೇ ಕೆಲವು ಕಡೆ ಮಾಸ್ಕ್ ಬೇಡ ಅಂತ ಹೇಳಿದ್ದಾರೆ. ಬಿಕಾಸ್
ದಿಸ್ ಒಮಿಕ್ರಾನ್ ಇಸ್ ಎ ವೆರಿ ಮೈಲ್ಡರ್ ವೇರಿಯಂಟ್. ಅದೇನಾಗಿದೆ, ಡೆಲ್ಟಾ ಸಿವಿಯರ್ ಫಾರ್ಮ್ ನ ರೀಪ್ಲೇಸ್ ಮಾಡಿದೆ. ಸೊ ಈಗ ತುಂಬಾ ಲಾಕ್ ಡೌನ್ ಇದನ್ನು ಮಾಡಿದ್ರೆ ಕೆಲವೊಬ್ಬರಿಗೆ ಡೈಲಿ ಲೈವ್ಲಿಹುಡ್ಗೂ ಕಷ್ಟ ಆಗುತ್ತೆ. ಸ್ಕೂಲ್ ವಿಷಯಕ್ಕೆ ಬಂದ್ರೆ ಮೇ ಬಿ ಅನದರ್ 1 to 2 weeks ನೋಡಿ. ನಮ್ ಎಲ್ಲಾ ಜನ ವಾಟ್ಸ್ಆಪ್ ಎಲ್ಲಾ ಕಡೆ ಬ್ರಿಟನ್ ಪ್ರಧಾನಿ ಹೇಳಿದ್ದನ್ನೆಲ್ಲ ಪೋಸ್ಟ್ ಮಾಡ್ತಿದಾರಪ್ಪ, ಇನ್ಮೇಲೆ ಯಾವ್ದು ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ. ಆ ಥರದ್ದೇನೋ ಸಿಚುವೇಶನ್ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ದೇಶಕ್ಕೆ ಬರಕ್ಕೆ ಎಷ್ಟು ಟೈಮ್ ಬೇಕಾಗ್ಬೋದು ಸರ್? ಮಕ್ಕಳೆಲ್ಲ ಎಲ್ಲರೂ ಆರಾಮಾಗಿ ಮೊದಲ ತರ ಇರಕ್ಕೆ ನಿಮ್ ಪ್ರಕಾರ ಏನು ಅಂತಂದ್ರೆ ಮೇ ಬಿ ನೆಕ್ಸ್ಟ್ 1 2 to 3 weeks ಅಲ್ಲಿ ಪೀಕ್ ಹೋಗಿ ಇಟ್ ವಿಲ್ ಡ್ರಾಪ್. ಇವನ್ ಪೀಕ್ ಆಗಿದ್ರು ಕೂಡ ಸಿವಿಯಾರಿಟಿ ಇಲ್ಲ ಸರ್. ಹಂಗಾಗಿ ತುಂಬಾ ರಿಸ್ಟ್ರಿಕ್ಷನ್ಗಳು ಬೇಕಿಲ್ಲ ಆಕ್ಚುಲಿ. ತುಂಬಾ ಸ್ಮಾಲ್ ಮಕ್ಳು ಬಿಟ್ಟು ಇವನ್ ಲೈಕ್ 5th ಸ್ಟ್ಯಾಂಡರ್ಡ್ ಅಂಡ್ ಅಬೋವ್ ಸ್ಕೂಲ್ಗಳನ್ನ ವಿತ್ ಪ್ರಿಕಾಷನ್ ಶುರು ಮಾಡಬಹುದು ಮೇ ಬಿ ಆಫ್ಟರ್ 1 to 2 weeks. ಓಕೆ ಓಕೆ, ವೆಲ್ ಸೆಡ್. ಒಳ್ಳೆ ಉಪಯುಕ್ತ ಮಾಹಿತಿ ಮಕ್ಕಳ ತಜ್ಞರಾಗಿ ಡಾಕ್ಟರ್ ಸುರೇಂದ್ರ. ಥ್ಯಾಂಕ್ ಯು ಸೊ ಮಚ್ ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ. ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗ್ತಿದೆ ಸರ್. ಅದೆಲ್ಲವನ್ನು ಶಾಲಾ ಮಕ್ಕಳದು ಕೂಡ ಚರ್ಚೆ ಮಾಡ್ತೇವೆ. ಒಂದೇ ನಿಮಿಷ ರೀ, ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಶಾಲಾ ಮಕ್ಕಳದು ವಿವಿಧ ಜಿಲ್ಲೆಗಳಲ್ಲಿ ಏನೆಲ್ಲ ಪರಿಣಾಮ ಆಗಿದೆ ಮತ್ತು ಯಾವ ರೀತಿ ಆಗಿದೆ, ವಸತಿ ಶಾಲೆಯಲ್ಲಿ ಏನಾಗಿದೆ, ಶಾಲೆಯಲ್ಲಾಗಿದೆಯೋ ಶಾಲೆ ಬಿಟ್ಟು ಹೊರಗಡೆ ಆಗಿದೆ, ಎಲ್ಲ ಪ್ರಮುಖ ವಿಚಾರಗಳನ್ನ ತೆಗೆದುಕೊಂಡು ಆಮೇಲೆ ನಿರ್ಧಾರ ರಜೆ ಕೊಡುವಂಥದ್ದು ಎಲ್ಲ ನಿರ್ಣಯ ಅಲ್ಲಿ ಸಭೆಯಲ್ಲಿ ಆಗ್ತದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇದೆ ಕೊರೋನಾ. ಕರ್ಫ್ಯೂ ತೆರವು ಬೇಡ ಅಂತಿದ್ದಾರಂತೆ ತಜ್ಞರು. ಬೆಂಗಳೂರಲ್ಲಿ ಕಠಿಣ ರೂಲ್ಸ್ ಮುಂದುವರಿಕೆ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಬ್ರೇಕಿಂಗ್ ನ್ಯೂಸ್. ರಾಜಧಾನಿಯಲ್ಲಿ ಕರ್ಫ್ಯೂ ಸಡಿಲಿಸಿದ್ರೆ ಅಪಾಯ. 25.76%, 25.76% ಅಷ್ಟು ಪಾಸಿಟಿವ್ ದರ ದಾಖಲಾಗಿದೆ ಬೆಂಗಳೂರು ಸಿಟಿನಲ್ಲಿ. ಬೆಂಗಳೂರಿಗೆ ಪ್ರತ್ಯೇಕ ಮಾರ್ಗಸೂಚಿ ಬರುವ ಸಾಧ್ಯತೆ ಕೂಡ ಇದೆ. ಬೆಂಗಳೂರಿನಲ್ಲಿ ಕೊರೋನಾ ಜಾಸ್ತಿ ಆಗ್ತಾ ಇದೆ. ಯಾವ್ಯಾವ ವಲಯವಾರ ನೋಡಿ ಹೆಂಗಿದೆ ಅಂತ. ಆರ್ ನಗರ, ಯಲಹಂಕ, ದಕ್ಷಿಣ ವಲಯ, ಪೂರ್ವ ವಲಯ. ಸದ್ಯಕ್ಕೆ ಆರ್ ನಗರ ಹೈಯೆಸ್ಟ್ 31.60, ಯಲಹಂಕ 27, ದಕ್ಷಿಣ 25, ಪೂರ್ವ 25 ಎರಡೂ ಕಡೆ. ಯಲಹಂಕ ದಕ್ಷಿಣ ಪೂರ್ವ ಆಯಿತು, ಇನ್ನು ನೋಡೋಣ ಇದಿಷ್ಟು 4 ಆಯಿತು. ಇನ್ನು ಬೇರೆ ದಾಸರಹಳ್ಳಿ, ಮಹದೇವಪುರ, ಬೊಮ್ಮನಹಳ್ಳಿ ಪಶ್ಚಿಮ ವಲಯ. ಓಹೋ, ಆರ್ ನಗರದವ್ರು ಹುಷಾರಾಗಿರಪ್ಪ ಆ ಕಡೆ. ಆ ವಲಯ ಹೈಯೆಸ್ಟು, ಪಶ್ಚಿಮ ವಲಯ ಲೋಯೆಸ್ಟು, ಅಂದರೆ 30+ ಹೈಯೆಸ್ಟು 16.83 ಪಶ್ಚಿಮ ವಲಯ ಲೋಯೆಸ್ಟ್. ಬೆಂಗಳೂರಿನ 8 ವಲಯಗಳ ಪೈಕಿ ಸೋಂಕಿನ ಪ್ರಮಾಣ ಪರ್ಸೆಂಟೇಜ್ ಪಾಸಿಟಿವಿಟಿ ರೇಟ್ ಹೇಗಿದೆ ಅಂತ ನಿಮ್ಗೊಂದು ಮಾಹಿತಿ ಕೊಡ್ತಾ ಇದ್ದೀವಿ. ಹುಷಾರು, ಕೇರ್ಫುಲ್. ಇವತ್ತು ಮಧ್ಯಾಹ್ನ ಮೀಟಿಂಗ್ ಇದೆ. ಸಿಎಂ ನೇತೃತ್ವದಲ್ಲಿ ಇವತ್ತು ಸಭೆ ಇದೆ. ಕರ್ಫ್ಯೂ ಬೇಕಾ ಬೇಡವಾ, ಅದರಲ್ಲೂ ಬೆಂಗಳೂರಲ್ಲಿ ಸವಾಲಾಗಿದೆ ದೊಡ್ಡ ಮಟ್ಟದಲ್ಲಿ. ಬಿಕಾಸ್ ದಿನೇ ದಿನೇ ತುಂಬ ಜಾಸ್ತಿ ಆಗ್ತಾ ಇದೆ ಕೇಸ್ಗಳು. ಉದ್ಯಮಿಗಳು ಮಾತ್ರ ಕರ್ಫ್ಯೂ ಮುಂದುವರಿಕೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ನಮಗೆ ವ್ಯಾಪಾರ ಅನುಕೂಲ ಮಾಡ್ಕೊಬಿಟ್ರೆ ಸಾಕಪ್ಪ, ಇನ್ನೇನು ಬೇಡ ಅಂತ ಕೈ ಮುಗಿತಿದ್ದಾರೆ ಅವರು. ವೀಕೆಂಡು ನೈಟ್ ಕರ್ಫ್ಯೂ ಬೇಕಾ ಬೇಡವಾ ಅಂತ ನಾವು ಹಲವಾರು ಜನರನ್ನ ಕೇಳ್ತಾ ಇದ್ವಿ, ಜನಸಾಮಾನ್ಯರನ್ನ. ಎಲ್ಲೆಲ್ಲಿ ಏನೇನು ಅಂತಿದ್ದಾರೆ ಜನ. ಮೆಜೆಸ್ಟಿಕ್ ಭಾಗದಲ್ಲಿ ನನ್ನ ಸಹೋದ್ಯೋಗಿ ಮಂಜುನಾಥ್ ಮಾತಾಡ್ತಿದ್ದಾರೆ ಒಂದಷ್ಟು ಜನನ. ಅವರೆಲ್ಲ ಏನು ಮಾತಾಡಿದ್ರು ಬನ್ನಿ ನೋಡೋಣ. ಸರ್, ಆಲ್ರೆಡಿ ಈಗ ಲಾಕ್ಡೌನ್ ಮಾಡ್ತಾಯಿಂದ ನಮ್ಮ ಡಿಪಾರ್ಟ್ಮೆಂಟ್, ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕಂಡ ಮಟ್ಟಿಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಬಿದ್ದೋಗಿದೆ. ಇದು ಲಾಕ್ಡೌನ್ ಅವಶ್ಯಕತೆ ಇಲ್ಲ ಸರ್. ಇದೇನಪ್ಪ ಅಂದ್ರೆ ಸುಮ್ಮನೆ ಮಾಡಿ ಜನಗಳು ಬಳಿಗೆಡಿಸಿ ಹಿಂಸೆ ಕೊಡ್ತಾ ಇದಾರೆ. ಇದಂತೂ ದೊಡ್ಡ ಪ್ರಾಬ್ಲಮ್. ನಮ್ಮ ಆಟೋ ಬಿಸ್ನೆಸ್ ಹಸುವಾಗೆ ಬಿದ್ದೋಗೈತೆ. ಸುಮಾರು ಈಗ ಒಂದು 3 ತಿಂಗಳಿಂದ ಮೇಲಕ್ಕೆ ಒಂದ್ ಸ್ವಲ್ಪ ನಡೀತಾ ಇತ್ತು. ಈಗ ಹಸುವಾಗಿ ಲಾಕ್ಡೌನ್ ಮಾಡಿದ್ಮೇಲೆ ಹಸುವಾಗೆ ಬಿದ್ದೋಗಿದೆ. ಏನು ಇವ್ರು ಲಾಕ್ಡೌನ್ ಮಾಡಿದ್ಮೇಲೆ 40,000 ರೇಜ್ ಆಗಿರೋದು. ಹಿಂದೆ ಎಲ್ಲ ಯಾವ್ದು ಇಲ್ಲ, ಕರೆಕ್ಟ್ ಆಗಿತ್ತು. ಒಂದ್ 400-500 ಇತ್ತು. ಈ ಲಾಕ್ಡೌನ್ ಮಾಡಿದ್ಮೇಲೆ 40,000 30,000 ಜಾಸ್ತಿ ಮಾಡಿ ಕೊಟ್ಟಿದ್ದಾರೆ. ಜೀವ ಎರಡೂ ಬೇಕು. ಆ ಎರಡು ಕೊಡಿಸ್ಬೇಕು. ಜೀವ ಇಲ್ಲ ಅಂದ್ರೆ ಜೀವನ ಮಾಡಕ್ಕಾಗಲ್ಲ. ಜೀವನ ಮಾಡಿದ್ರೇನೆ ಜೀವ ಇರಕ್ಕಾಗೋದು. ಜೀವ ಇದ್ರೇನೆ ಜೀವನ ಮಾಡಕ್ಕಾಗೋದು. ಅದ್ರಲ್ಲಿ ಒಂದಕ್ಕೆ ಎರಡು ಇಲ್ಲ. ಆದ್ರೆ ಇವಾಗಿನ ಇರೋ ಪರಿಸ್ಥಿತಿಯಲ್ಲಿ ಇಲ್ಲಿ ಕೊರೋನಾ ಅನ್ನೋಂಥದ್ದು ಏನಿಲ್ಲ. ಮಾಮೂಲಿ ಎಲ್ಲರಿಗೂ ಬರೋದು ಶೀತ ನೆಗಡೆ, ಅದು ಈ ಟೈಮಲ್ಲಿ ಬಂದೇ ಬರುತ್ತೆ, ಅದು ಹೋಗುತ್ತೆ. ಈಗ ಹಾಸ್ಪಿಟಲ್ ಜನ ಹೋಗ್ತಾರೆ, ಮಾತ್ರೆ ತಗೊಂತಾರೆ, ಮಾಡ್ತಾರೆ. ಯಾವ್ದೇನು ಹೆಚ್ಚಿಗೆ ಸಾವು ಸದ್ದಂಬೆ ಏನು ಇಲ್ಲ. ಇವರು ವೀಕೆಂಡ್ ಕರ್ಫ್ಯೂ, ಆ ಕರ್ಫ್ಯೂ ಆಗದೇ ಶನಿವಾರ ಭಾನುವಾರ ದುಡಿಮೆ. ಇವ್ರು ವೀಕೆಂಡ್ ಕರ್ಫ್ಯೂ ಮಾಡಬಾರ್ದು ಅಂತ ನಾನೇನು ಹೇಳ್ತಾ ಇಲ್ಲ. ಅವರಿಗೆ ವೀಕೆಂಡ್ ಕರ್ಫ್ಯೂ ಮಾಡ್ಲಿ, ಅದಕ್ಕೆ ಸಿಸ್ಟಮ್ ಇಲ್ಲ. ಸಿಸ್ಟಮ್ ಇಲ್ದಂಗೆ ಈಗ ನೋಡಿ ಬಸ್ಸಲ್ಲಿ 50-50 ಅಂತಾರೆ, ಎಲ್ಲ ಎತ್ಕೊಂಡು ಹೋಗ್ತಾರೆ. ಎಲ್ಲ ಜನ ರಶ್ ಆಗಿದ್ದೇ ಇರುತ್ತೆ, ಎಲ್ಲ ಮಾಮೂಲಿ. ಅವ್ರು ಈ ಸರ್ಕಾರ ಹೇಳಿರೋದು ಯಾವ್ದು ಜನ ಪಾಲಿಸಿ ಮಾಡ್ಲಿಲ್ಲ ರೀ. ಯಾಕಂದ್ರೆ DK ಶಿವಕುಮಾರ್ ನೋಡಿ ಇನ್ನ ಯಾರು ಮಾಡ್ತಾ ಇಲ್ಲ.
ಯಾಕಂದ್ರೆ ಅವ್ರಿಗೆ ಬಿಟ್ಬಿಟ್ಟು ಈಗ ಬೇರೆಯವ್ರನ್ನ ಇಟ್ಕೊಂಡ್ಬಿಟ್ಟು ನೀನು ಕೊರೋನಾ ಬರ್ತೆ ಆಫ್ ಮಾಡ್ಕೊಳ್ಳಿ ಅಂದ್ರೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಇಲ್ಲಿ ಯಾರು ಮಾಡೋಕ್ಕೂ ಆಗಲ್ಲ. ನೆಕ್ಸ್ಟ್ ಇವ್ರು ಏನೇ ಕರ್ಫ್ಯೂ ಹಾಕಿದ್ರು ಜನ ಮಾಡೋಂಥ ಕೆಲಸ ಅವ್ರು ದುಡಿಮೆ ಮಾಡಲೇಬೇಕು. ಯಾಕಂದ್ರೆ ಸಾಲ ಸೂಲ ಮಾಡ್ಕೊಂಡು ಸ್ಕೂಲ್ ಫೀಸು ಅದು ಇದು ಕಟ್ಕೊಂಡು ಜೀವನ ಮಾಡೋರು, ಫುಟ್ಪಾತ್ ಮೇಲೆ ವ್ಯವಹಾರ ಮಾಡೋರು, ನಮ್ಮಂತರ ಆಟ ಓಡಿಸೋರು ಎಲ್ಲಿಂದ ಜೀವನ ಮಾಡೋಕ್ಕಾಗ್ತದೆ? ಕರ್ಫ್ಯೂ ಮಾಡೋದ್ರಿಂದ ಕೊರೋನಾ ಸ್ಟಾಪ್ ಆಗುತ್ತೆ ಅನ್ನೋದು ಸುಳ್ಳು ಸರ್. ಅದು ಖಂಡಿತ ಸುಳ್ಳು. ಅದನ್ನ ಇವು ಸರ್ಕಾರದವ್ರು ಏನ್ ಮಾಡ್ತಿದ್ದಾರೆ, ಸುಮ್ಮನೆ ಅನಾವಶ್ಯಕವಾಗಿ ಕರ್ಫ್ಯೂ ಮಾಡೋದು, ಜನಗಳಿಗೂ ತೊಂದರೆ ಆಗುತ್ತೆ. ಹೆಂಗಿದ್ರು ಕೊರೋನಾ ಬಂದೇ ಬರುತ್ತೆ. ಕರ್ಫ್ಯೂ ಮಾಡಿದಿನ ಮಾತ್ರ ಬರಲ್ಲ ಕೊರೋನಾ, ಬಿಕ್ಕಿದ್ರೆ ಬಂದೇ ಬರುತ್ತೆ. ಕೊರೋನಾ ಬರುತ್ತಾ? 100% ಬಂದೇ ಬರುತ್ತೆ. ಇವ್ರು ಕರ್ಫ್ಯೂ ಮಾಡ್ತಿದ್ದಂಗೆ ಕೊರೋನಾ ಹೋಯ್ತು ಬರಲಿಲ್ಲ ಅಂತಂದ್ರೆ ಸುಳ್ಳು ಸರ್. ಅದೆಲ್ಲ ಅನಾವಶ್ಯಕವಾಗಿ ಮಾಡ್ತಿರೋದೇ, ಅದು ವೇಸ್ಟ್ ಆಫ್ ಟೈಮ್ ಅಷ್ಟೇ. ದಯವಿಟ್ಟು ವೀಕೆಂಡ್ ಕರ್ಫ್ಯೂ ಮಾಡಬಾರ್ದು. ಯಾಕೆಂದ್ರೆ ಬೇರೆ ಜನಕ್ಕೆ ತುಂಬಾ ಕಷ್ಟ ಇದೆ. ಇವಾಗ ಅವ್ರವ್ರ ಜೀವನ ಅವ್ರವ್ರು ಮಾಡ್ಕೋತಾರೆ, ಮಾಡಕ್ ಬಿಟ್ಬಿಡ್ಬೇಕು. ಕಾಯಿಲೆ ಬಂದ್ರೆ ಅವ್ರು ನೋಡ್ಕೋತ. ಈ ಗೌರ್ಮೆಂಟ್ ಏನು ಸೌಲಭ್ಯನೂ ಕೊಡ್ತಾ ಇಲ್ಲ. ಕಾಯಿಲೆ ಬಂದ್ರೆ ಅವರ ಟ್ರೀಟ್ಮೆಂಟ್ ಅವರೇ ದುಡ್ಡು ಕೊಟ್ಟು ಮಾಡ್ಕೋಬೇಕು. ಅದರಿಂದ ಅವ್ರ ಜೀವನ ಮಾಡಕ್ ಬಿಟ್ಬಿಡ್ಬೇಕು. ಈ ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ಎಲ್ಲ ಮಾಡೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಕೊರೋನಾ ಜಾಸ್ತಿ ಇದೆ, ಆದ್ರೂ ಈಗ ಜನ ಈಗ ಸ್ವಲ್ಪ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟು ದಿವಸ ಬರಲಿಲ್ಲ, ಇವಾಗ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಬಂದ್ರೆ ಸ್ವಲ್ಪ ನಮಗೂ ಮತ್ತೆ ಕರ್ಫ್ಯೂ ಆದ್ರೆ ಜನಗಳು ಬರೋದಿಲ್ಲ. ಇವತ್ತು ನಾಳೆ ಶನಿವಾರ ಭಾನುವಾರ ಆದ್ರೆ ಕರ್ಫ್ಯೂ ಮಾಡಿದ್ರೆ ಜನನೇ ಬರೋದಿಲ್ಲ. ಈಗ ನಾವು ಸುಮ್ನೆ ಖಾಲಿ ಗಾಡಿ ಎತ್ಕೊಂಡು ಖಾಲಿ ಗಾಡಿ ಓಡಿಸ್ಬೇಕಾಗುತ್ತೆ. ಈಗ ನೋಡ್ರೆ ಜನ ಸ್ವಲ್ಪ ಬರ್ಲಿಕ್ಕೆ ಉಂಟು. ಕರ್ಫ್ಯೂ ಇರೋದ್ರಿಂದ ಜನ ಇವತ್ತೇ ಖಾಲಿ ಆಗ್ತಾ ಇದಾರೆ ಬೆಂಗಳೂರು ಬಿಟ್ಟು. ಕರ್ಫ್ಯೂ ಈತೆ ಅಂದ್ರೆ ಜನ ಯಾರು ಬರೋದಿಲ್ಲ. ಈಗ ಹಂಗಾಗಿ ಇವತ್ತು ಜನ ಸ್ವಲ್ಪ ಬರ್ಲಿಕ್ಕೆ ಉಂಟು. ದಕ್ಷಿಣ ಕನ್ನಡ ಅಂದ್ರೆ ಯಾರು ಆತರ ಏನು ಇದ್ ಮಾಡೋದಿಲ್ಲ. ಎಲ್ಲ ಕರ್ಫ್ಯೂ ಅಂದ್ರೆ ಒಬ್ರು ಆಚೆ ಬರೋದಿಲ್ಲ. ಇಲ್ಲಾದ್ರೆ ಸ್ವಲ್ಪ ಅದಕ್ಕೆ ಇದಕ್ಕೆ ತರಕಾರಿಗೆ ಅದಕ್ಕೆ ಬರ್ತಾರೆ. ಅಲ್ಲಿ ಯಾರು ಒಬ್ರು ಆಚೆ ಬರೋದಿಲ್ಲ. ತುಂಬಾ ಸ್ಟ್ರಿಕ್ಟ್ ಅಂದ್ರೆ ತುಂಬಾ ಸ್ಟ್ರಿಕ್ಟ್. ನ್ಯೂಸ್ ಮುಂದುವರಿಯುತ್ತೆ. ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತು. ಮಂಡ್ಯದ ಪವರ್ ಸೆಲ್ ಫ್ಯಾಕ್ಟರಿಯಲ್ಲಿ ಕೊರೋನಾ ಹೆಚ್ಚಳ ಆಗ್ತಾ ಇದೆ. ಎವರಿಡಿ ಕಾರ್ಖಾನೆ 39 ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್. ಬ್ರೇಕಿಂಗ್ ನ್ಯೂಸ್. ಸಿಬ್ಬಂದಿಗೆ ಕೊರೋನಾ ಬಂದಿದೆ. 100 ಸಿಬ್ಬಂದಿಗಳನ್ನ ಕೋವಿಡ್ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಮಂಡ್ಯದ ಸೋಮನಹಳ್ಳಿಯಲ್ಲಿ ಎವರಿಡಿ ಕಾರ್ಖಾನೆ ಇದೆ. ಟೆಸ್ಟ್ ಮಾಡಿದ್ರು 100 ಜನರಲ್ಲಿ 39 ಜನಕ್ಕೆ ಕೊರೋನಾ ಸೋಂಕು. ಕಾರ್ಖಾನೆ ಬಂದ್ ಮಾಡೋ ಕುರಿತು ಇದೀಗ ಚರ್ಚೆ ನಡೀತಾ ಇದೆ. ಮತ್ತಷ್ಟು ಸಿಬ್ಬಂದಿಗೆ ಕೋವಿಡ್ ಟೆಸ್ಟ್ ಮಾಡುವ ಸಾಧ್ಯತೆ ಇದೆ. ಹಾಗೆ ಜಾಸ್ತಿ ಆದರೆ ಈ ಕಾರ್ಖಾನೆಯನ್ನ ಬಂದ್ ಮಾಡುವ ಲಕ್ಷಣಗಳಿದೆ. ಒಂದು ವಾರ ಆದರೂ ಬಂದ್ ಆಗುತ್ತೆ. ಇವಾಗಿನ ಪರಿಸ್ಥಿತಿ ಪ್ರಕಾರ ಮಂಡ್ಯದ ಸೋಮನಹಳ್ಳಿಯಲ್ಲಿ ಇದೀಗ ಎವರಿಡಿ ಕಾರ್ಖಾನೆ 39 ಸಿಬ್ಬಂದಿಗಳಿಗೆ ಕೊರೋನಾ ಟೆಸ್ಟ್. 100 ಜನರಲ್ಲಿ 39 ಅಂದರೆ ಥಿಂಕ್ ಮಾಡಬೇಕಾಗಿದ್ದೆ. ತುಂಬ ಜಾಸ್ತಿ ಆಯ್ತಿದ್ದು. 100 ಜನರಲ್ಲಿ 39ಕ್ಕೆ ಸೋಂಕು ಅಂದರೆ ಇನ್ನು ಬೇರೆಯವ್ರು ಟೆಸ್ಟ್ ಮಾಡಿದ್ರೆ ಅದೇ ಪ್ರಮಾಣದಲ್ಲಿ ಜಾಸ್ತಿ ಆದರೆ 100 ಜನ ಪಾಸಿಟಿವ್ ಓಡಾಡ್ತಿರ್ತಾರೆ. ಬರೀ ಇಲ್ಲೇ ಅಷ್ಟೇ ಅಲ್ಲಲ್ಲ, ಅವರೆಲ್ಲರ ಜೊತೆ ಓಡಾಡಿರ್ತಾರ. ಅಲ್ಲೆಲ್ಲ ಆಟೋದಲ್ಲಿ ಹೋಗ್ತಾರೆ, ಬಸ್ಸಲ್ಲಿ ಹೋಗ್ತಾರೆ, ವೆಹಿಕಲ್ಗಳಲ್ಲಿ ಹೋಗಿರ್ತಾರೆ, ಮನೆಯವ್ರ ಜೊತೆ ಬೆರೀತಾರೆ. ನೀವು ಯಾವುದೋ ಫಂಕ್ಷನ್ಗೆ ಹೋಗಿ ಬಂದಿದ್ರೆ ಮುಗೀತು ಕತೆ ಅಲ್ಲಿಗೆ. ಸೊ ಈ ಥರ ಆಗಿದ್ದರೆ ಎಲ್ಲ ಕಡೆ ಹಬ್ಬಿಸ್ಕೊಂಬಂದಿರ್ತಾರೆ ಅವರು. ಸೊ ಹಾಗಾಗಿ ಮಚ್ ಕನ್ಸರ್ನ್. ಕಾರ್ಖಾನೆ ಬಂದ್ ಮಾಡೋ ಕುರಿತು ಈಗ ಚರ್ಚೆ ನಡೀತಾ. ಯಾದಗಿರಿ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ವೈರಲ್ ಫೀವರ್. ಜಿಲ್ಲಾದ್ಯಂತ ಕೆಮ್ಮು, ನೆಗಡಿ, ಜನ ಬಳಲ್ತಾ ಇದ್ದಾರೆ. ಮಕ್ಕಳು, ವೃದ್ಧರು ಸೇರಿ ಎಲ್ರಿಗೂ ಕೂಡ ವೈರಲ್ ಫೀವರ್ ಬಂದಿದ್ದು. ಆಸ್ಪತ್ರೆಯಲ್ಲಿ ಹೆಚ್ಚಾಗಿದೆ ವೈರಲ್ ಫೀವರ್ ಸಮಸ್ಯೆ. ಬ್ರೇಕಿಂಗ್ ನ್ಯೂಸ್. ಆಸ್ಪತ್ರೆಯಲ್ಲಿ ಹೆಚ್ಚಾಗಿ ರೋಗಿಗಳು, ವೈರಲ್ ಫೀವರ್ ಇಂದ ಯಾರು ನರಳ್ತಾ ಇದ್ದಾರೆ ಆ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಸಮಸ್ಯೆ ಇದು. ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಸರತಿ ಸಾಲ ನಿಂತಿದ್ರು. ಹಳ್ಳಿಗಳಿಂದ ಸಿಟಿಗೆ ಬಂದಿರ್ತಾರೆ ಜನ. ಅವರೆಲ್ಲರೂ ಡಾಕ್ಟ್ರಿಗೋಸ್ಕರ ಕಾಯ್ತಿರ್ತಾರೆ. ಯಾರು ಕೇಳಿದ್ರೆ ಇಲ್ಲ ಸ್ವಲ್ಪ ಜ್ವರ, ಕೆಮ್ಮು, ನೆಗಡಿ. ಒಂದು ಸೀಸನ್ ಈಗ ಶಿವರಾತ್ರಿ ಹಬ್ಬದ ತನಕ ಇದೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಕೊಡುತ್ತೆ. ಜೊತೆಗೆ ಕೊರೋನಾ. ಸೊ ಹಾಗಾಗಿ ಒಂದಷ್ಟು ಹುಷಾರಾಗಿರಿ. ಆದಷ್ಟು ಬೆಚ್ಚಗಿರೋ ಟ್ರೈ ಮಾಡಿ. ಶೀತ ಗಾಳಿ ತಗೋಬೇಡಿ. ನನ್ನ ಸಹೋದ್ಯೋಗಿ ನಾಗಪ್ಪ ಮಾಲಿ ಪಾಟೀಲ್ ಜಿಲ್ಲಾಸ್ಪತ್ರೆ ಹತ್ರ ಒಂದು ಏನಾಗ್ತಿದೆ ಅಂತ ಒಂದು ವಾಕ್ತೂರು ಕಳಿಸ್ಕೊಟ್ಟಿದ್ದಾರೆ. ಓಟ್ ಯು ನಾಗಪ್ಪ ಮಾಲಿ ಪಾಟೀಲ್. ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಈಗಲೇ ಜಿಲ್ಲಾಸ್ಪತ್ರೆಗೆ ಆಗಮಿಸಿ ಚಿಕಿತ್ಸೆ ಪಡೆಯುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಈಗಲೇ ಏನಂತಂದ್ರೆ ಶೀತ ಜ್ವರ ಕೂಡ ಹೆಚ್ಚಿನ ಜನರಿಗೆ ಕೂಡ ಕಾಣಿಸಿಕೊಂಡಿದೆ. ಪ್ರಮುಖವಾಗಿ ಯಾದಗಿರಿ ನಗರ ಆಗಿರ್ಬೋದು ಮತ್ತು ಗ್ರಾಮೀಣ ಭಾಗದಲ್ಲಿ ಕೂಡ ಜನರಿಗೆ ಶೀತ ಜ್ವರ ಕೂಡ ಕಾಣಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಬಹುತೇಕ ಜನರು ಗ್ರಾಮೀಣ ಭಾಗದಿಂದ ಕೂಡ ಆಗಮಿಸಿ ಯಾದಗಿರಿ ಜಿಲ್ಲಾಸ್ಪತ್ರೆಗೆ ಆಗಮಿಸಿ ಏನಂತಂದ್ರೆ ಅವರು ಕೂಡ ಏನಂತಂದ್ರೆ ವೈದ್ಯರನ್ನು ತೋರಿಸಲು ಕೂಡ ಇಲ್ಲಿ ಹೆಸರು ಕೂಡ ಬರೆಸ್ತಾ ಇದ್ದಾರೆ. ಹೆಸರು ನೋಂದಣಿ ಮಾಡಿದ ನಂತರ ಅವರು ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ಕೂಡ ಪಡೆಯುತ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯ ಪ್ರತಿ ಹಳ್ಳಿಯಲ್ಲಿ ಕೂಡ ಶೀತ ಜ್ವರ ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ಕಾಣಿಸಿಕೊಂಡಿದೆ. ಅದೇ ರೀತಿಯಾಗಿ ದೊಡ್ಡವರು ಆಗಿರ್ಬೋದು, ಮಕ್ಕಳಿಗೂ ಕೂಡ ಕಾಣಿಸಿಕೊಂಡಿದೆ. ಈಗ ನಾವು ನೋಡಬಹುದು ಹೆಚ್ಚಿನ ಜನರು ಕೂಡ ಈಗಾಗಲೇ ಆಗಮಿಸಿ
ವೈದ್ಯರ ಹತ್ರ ಕೂಡ ಏನು ತಪಾಸಣೆಗೆ ಆಗಮಿಸಿದ್ದಾರೆ. ಹೀಗಾಗಿ ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ರೋಗಿಗಳು ಕೂಡ ಅಗತ್ಯ ಚಿಕಿತ್ಸೆ ಕೊಡಲು ಕೂಡ ಆಸ್ಪತ್ರೆಗೆ ಧಾವಿಸಿದ್ದಾರೆ. ಬಹುತೇಕವಾಗಿ ಜನರಿಗೆ ಕೆಮ್ಮು, ಜ್ವರ, ಶೀತ ಕೂಡ ಕಾಣಿಸಿಕೊಂಡಿದೆ. ಈಗ ನಾವು ನೋಡಬಹುದು ಡೈಲಿ ಎಷ್ಟು ಬರ್ತಾ ಇದ್ರು, ಮೊದಲೆಷ್ಟು ಜನ ಬರ್ತಾ ಇದ್ರು ರೋಗಿಗಳು, ಈಗ ಎಷ್ಟು ಜನ ಬರ್ತಾ ಇದ್ದಾರೆ? ಮೊದಲಿನ ಹತ್ರ ಒಂದು 50% ಹೈಕ್ ಆಗಿರೋ ಪೇಷಂಟ್ಗಳೆಲ್ಲ, ಮೊದಲಿನ 50% ಹೈಕ್ ಆಗಿರೋ ಪೇಷಂಟ್ಗಳೆಲ್ಲ. ಎಷ್ಟು ಜನರಿಗೆ ಅದರಲ್ಲಿ ಕೋವಿಡ್ ದೃಢ ಆಗ್ತಾ ಇದೆ? ಕೋವಿಡ್ ದೃಢ ಆಗ್ತಾ ಇದ್ರೆ ಅಂದ್ರೆ ಇನ್ನು ಒಂದು 10% ತನಕ ಇದೆಲ್ಲ ಥ್ರೋಟ್ ಕರ್ನಾಟಕ ಕೆಮ್ಮು, ಶೀತ, ನೆಗಡಿ ಇದೆಲ್ಲ ಥ್ರೋಟ್ ಕರ್ನಾಟಕ ಬರ್ತಾ ಇದ್ರು ಎಲ್ಲರಿಗೆ. ಜಸ್ಟ್ ವೈರಲ್ ಫೀವರ್ ತರ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಕೆಲವೊಂದು ಕೋವಿಡ್ ಪಾಸಿಟಿವ್ ಕೂಡ ಪ್ರಕರಣಗಳು ದಾಖಲಾಗ್ತಾ ಇದಾವ್ರಿ. ಯಾವುದೇ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಇದು ಇಲ್ಲಿನ ವೈದ್ಯರ ಮಾತಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕೆಮ್ಮು, ಜ್ವರ ಕೂಡ ಕಾಣಿಸಿಕೊಂಡಿದೆ. ಆದರೆ ಯಾರೂ ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಎಂಬ ಮಾತುಗಳನ್ನು ಕೂಡ ವೈದ್ಯರು ಹೇಳ್ತಾರೆ. ನಾಗಪ್ಪ ಮಲಿಪಾಟೀಲ್, ನ್ಯೂಸ್ 18 ಕನ್ನಡ, ಯಾದಗಿರಿ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವೇ ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.